ಹರಿ ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ. 2024 ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲದ ವಿಚಾರವನ್ನು ಮಾಡೋಣ. ಈ ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸಂಪಾದನೆ ಭಾಳ ಇಂಪ್ರೂವ್ಮೆಂಟ್ ಆಗ್ತದೆ. ಭಾಳ ಅಭಿವೃದ್ಧಿ ಮಾಡ್ಕೊಂಡ್ಬಿಡ್ತೀರಿ ತಿಂಗಳಲ್ಲಿ. ಮಿಥುನ ರಾಶಿಯವರು ಏನು ಉದ್ಯೋಗ ಮಾಡ್ತಾಯಿದ್ದೀರಿ ನೀವುಗಳೆಲ್ಲ ಬಹಳ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು ಮತ್ತು ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಈ ಮಿಥುನ ರಾಶಿಯವರ ತಾಯಿಯ ಆರೋಗ್ಯ ಸ್ವಲ್ಪ ಏರುಪೇರಾಗ್ತದೆ. ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಬಿಡ್ರಿ, ದೊಡ್ಡದಾಗಿ ಬಿಡಬೇಡಿ. ಆ ಸಣ್ಣ ಸಣ್ಣ ವಿಚಾರದಲ್ಲಿ ಸ್ವಲ್ಪ ಸರಿ ಮಾಡಿಕೊಡ್ರಿ. ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳಾಗ್ತದೆ, ಸ್ವಲ್ಪ ಬೇಗ ಅದನ್ನು ವಾಸ ಮಾಡಿಸಿ ಪಾಪ. ಏನು ಉದ್ಯೋಗ ಮಾಡ್ತೀರಿ ನಿಮಗೆ ಧನಲಾಭವೂ ಹಾಗೆ ಹೋಗ್ತಾ ಇದೆ, ಕೀರ್ತಿನೂ ಹಂಗೆ ಹೋಗುತ್ತೆ. ಆದರೆ ಎಚ್ಚರ ಇರಬೇಕು. ಎಚ್ಚರ ಭಾಳ ಮನಸ್ಸು ಕೊಟ್ಟು ಕೆಲಸ ಮಾಡಬೇಕಾಗ್ತದೆ. ಇವೆಲ್ಲ ನಿಮಗೆ ಟೆಸ್ಟಿಂಗ್ ಪೀರಿಯಡ್ ಅಂತೀವಿ ಇದನ್ನು. ನೀವೇನು ಉದ್ಯೋಗ ಮಾಡಿದ್ರೆ ಇಷ್ಟು ವರ್ಷ ಮಾಡಿದ್ರೆ ಫಲ ಈಗ ಟೆಸ್ಟ್ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ಹಿರಿಯ ಅಧಿಕಾರಿಗಳು. ಹಾಗಾಗಿ ಕೆಲಸದಲ್ಲಿ ಭಾಳ ಎಚ್ಚರನ್ನು ವಹಿಸ್ಕೊಂಡ್ರೆ ಭಾಳ ಉತ್ತಮ ಫಲ ಮತ್ತು ಆದಾಯ ಚೆನ್ನಾಗಿರುತ್ತೆ ಮತ್ತು ಕೆಲಸಕ್ಕೂ ಅನುಕೂಲ ಆಗ್ತದೆ. ಹಾಗೆ ಎಚ್ಚರನ ವಹಿಸ್ಕೊಳ್ಳಿ. ಮತ್ತು ವಿಶೇಷವಾಗಿ ಮನೆ, ಆಸ್ತಿ ಮತ್ತು ಹಣವನ್ನು ಪರಭಾರೆ ಮಾಡಬಾರ್ದು. ಅರ್ಥಾಯ್ತು? ಮನೆಯನ್ನು ಒತ್ತೆ ಇಟ್ಟು ಕೊಡ್ತಕ್ಕಂತಹದ್ದು, ಆಭರಣವನ್ನು ಕೊಡ್ತಕ್ಕಂತಹದ್ದು, ಯಾವುದಕ್ಕೋ ಶೂರಿಟಿಯಾಗಿ ಕೊಟ್ಟು ಬರ್ತಕ್ಕಂತಹದ್ದು, ಯಾರ್ದು ಬೇಡದಿರೋ ವಿಚಾರದಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡಿ ಬರುವಂತಹದ್ದು ಗೊತ್ತಿರುತ್ತೆ. ಅವರು ಮೋಸ ಮಾಡ್ತಾರೆ ಅಂತ ಗೊತ್ತಿದ್ದು ತೊಂದರೆಗಳಾಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಆಸ್ತಿಗಳನ್ನು ಪರಭಾರೆ ಮಾಡಿದರೆ ಈ ತಿಂಗಳಲ್ಲಿ ನಿಮಗೆ ವಾಪಸ್ ಬರೋದಿಲ್ಲ. ಹಾಗಾಗಿ ಯಾರಿಗೂ ಸಹ ಅದನ್ನು ಒತ್ತೆ ಇಟ್ಕೊಡೋಕ್ಕೆ ಮಾತ್ರ ಹೋಗಬೇಡಿ. ವ್ಯಾಪಾರ ವ್ಯವಹಾರಗಳು ಮಾಡುವಂತಹವರಿಗೆ ಹೊಸ ರೀತಿಯಲ್ಲಿ ಒಪ್ಪಂದಗಳಾಗುವ ಚಾನ್ಸ್ ಚೆನ್ನಾಗಿರ್ತದೆ. ನಿಮ್ಮ ವ್ಯಾಪಾರಗಳಲ್ಲಿ ಹೊಸ ಒಪ್ಪಂದ ಮಾಡ್ಕೊತೀರಿ ಈ ತಿಂಗಳಲ್ಲಿ ನಿಮ್ಮ ಅಭಿವೃದ್ಧಿಗೆ. ಅದು ಭಾಳ ಒಂದು ಹೈ ಲೆವೆಲ್ ಹೋಗುವಂಥ ಚಾನ್ಸ್ ಚೆನ್ನಾಗಿರ್ತದೆ. ಹಾಗಾಗಿ ಹೊಸ ವ್ಯಾಪಾರ ಬಂದರೂ ತಗೊಳ್ಳಿ. ವ್ಯಾಪಾರದಲ್ಲಿ ಹೆಚ್ಚು ಗಮನ ಕೊಡ್ತಾ ಹೋಗಿ. ಹೈಯೆಸ್ಟ್ ಡೆವಲಪ್ಮೆಂಟ್ ಕೊಡುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ಉದ್ಯೋಗದಲ್ಲಿ ವಿಶೇಷವಾಗಿ ಬಡ್ತಿಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮಕ್ಕೆ ಒಳ್ಳೆ ಫಲ ಸಿಗುತ್ತದೆ. ಹಾಗಾಗಿ ಉದ್ಯೋಗದಲ್ಲಿ ಎಚ್ಚರದಿಂದ ಕೆಲಸ ಮಾಡ್ಕೊಳ್ಳಿ. ಆರೋಗ್ಯದಲ್ಲಿ ಸ್ವಲ್ಪ ಟೆನ್ಷನ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನಿಧಾನವಾಗಿ ಸಮಾಧಾನವಾಗಿ ಕೆಲಸ ಮಾಡಿ ಅನುಕೂಲವಾಗ್ತದೆ. ಮತ್ತು ಹಠಮಾರಿತನ ಮಾಡೋಕ್ಕೆ ಹೋಗಬೇಡಿ. ಹಿಂಗೆ ಇದೇ ಬೇಕು, ಅದೇ ಬೇಕು, ಹಾಗೇ ಇರಬೇಕು, ಹೀಗೆ ಇರಬೇಕು ಅಂತ ಯಾವುದೇ ಕಾರಣಕ್ಕೂ ಹಠ ಮಾಡಿಕೊಳ್ಳಬೇಡಿ. ಅಧಿಕಾರದ ಹತ್ರ ಆಗಲಿ ಅಥವಾ ಮನೆ ವಿಚಾರಗಳಲ್ಲಾಗಲಿ, ಮನೆ ಕುಟುಂಬದಲ್ಲಾಗಲಿ ಹಠ ಸ್ವಭಾವ ಮಾಡೋಕ್ಕೆ ಹೋಗಬೇಡಿ. ಹಠ ಸ್ವಭಾವದಿಂದ ಮಾನನಷ್ಟಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತು ಕೆಲವು ವಿಚಾರದಲ್ಲಿ ಏನು ಮಾಡ್ತೀರಿ ಅಂದರೆ ನೀವು ಅಂದ್ಕೊಳ್ಳೋದೆಲ್ಲ ಸ್ವಯಂಕೃತ ಅಪರಾಧ ಮಾಡ್ಕೊತೀರಿ. ಏನಾಗ್ಬಿಡ್ತೀರಿ ನೋಡೋಣ ಅಂತ ಹೆಲ್ಪ್ ಮಾಡಿಸಿ ಹಾಕೊಂಡ್ಬಿಡ್ತೀರಿ. ಅದನ್ನು ಆ ವಿಚಾರದಲ್ಲೂ ಸಹ ವಿಶೇಷವಾಗಿ ಕೇರ್ಫುಲ್ಲಾಗಿರಬೇಕಾಗ್ತದೆ. ಮಿಥುನ ರಾಶಿಯವರು ಸ್ವಯಂಕೃತ ಅಪರಾಧದಿಂದ ಭಾಳ ತೊಂದರೆಗಳನ್ನು ಸಿಕ್ಕಾಕೊಂಡ್ಬಿಡ್ತೀರಿ. ಅದಕ್ಕೆ ಏನೇ ಕೆಲಸ ಮಾಡಬೇಕು ಹಿಂದೆ ಮುಂದೆ ಇದರಿಂದ ಪಾಸಿಟಿವ್ ಏನೋ ನೆಗೆಟಿವ್ ಏನಾಗುತ್ತೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಸಹಾಯವನ್ನು ಮಾಡಿ. ಆತ್ಮೀಯ ಸಂಪಾದನೆ ಮಾಡುವಂತಹ ವಿಚಾರದಲ್ಲಿ ಸ್ವಲ್ಪ ವಿಘ್ನಗಳಾಗ್ಬಿಡ್ತದೆ. ಕೇರ್ಫುಲ್ಲಾಗಿರಬೇಕು. ಈಗ ಮನೆ ತೊಗೋಬೇಕು, ವಾಹನ ತೊಗೋಬೇಕು, ಸೈಟ್ಗಳು ತೊಗೋಬೇಕು, ಭೂಮಿ ತೊಗೋಬೇಕು ಅಂದಾಗ ಸ್ವಲ್ಪ ಸರಿಯಾದ ಪೇಪರನ್ನು ವಿಚಾರ ಮಾಡಬೇಕು. ಇವು ನಮ್ಮವ್ರಿಗೆ ಗೊತ್ತಿರೋರು ಏನು ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಬಿದ್ದು ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಪೇಪರ್ಗಳಲ್ಲಿ ವ್ಯವಹಾರಗಳಲ್ಲಿ ತೊಂದರೆಗಳಾಗ್ತದೆ, ವಿಘ್ನಗಳಾಗ್ಬಿಡ್ತದೆ. ಸೊ ಕೊಟ್ಟ ಹಣನೂ ವಾಪಸ್ ಬರೋದಿಲ್ಲ ಮತ್ತು ಆಸ್ತಿ ಸಹ ದಕ್ಕೋದಿಲ್ಲ. ಇದಾಗೋ ಚಾನ್ಸ್ ಜಾಸ್ತಿ ಇದೆ. ಹಾಗಾಗಿ ವಿಘ್ನಗಳು ಜಾಸ್ತಿ ಇರ್ತದೆ. ಭಾಳ ಕೇರ್ಫುಲ್ಲಾಗಿರಬೇಕಾಗ್ತದೆ ನೀವು. ಮತ್ತು ಉದ್ಯೋಗ, ನಿಮ್ಮ ಸ್ವಂತ ಉದ್ಯೋಗ, ಯಾಕೆ ಅಕ್ಕಪಕ್ಕ ಕೆಲಸ ಮಾಡೋದ್ರೆ ಭಾಳ ಹುಷಾರಾಗಿರಬೇಕು. ಸೊ ಅವರು ಸ್ವಲ್ಪ ಶತ್ರುಗಳಾಗುವ ಚಾನ್ಸ್ ಜಾಸ್ತಿ ಇರ್ತದೆ. ಆ ಉದ್ಯೋಗಸ್ಥರದಾಗ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ, ಅನುಕೂಲ ಸರಿ ಇರುತ್ತೆ. ಸ್ವಲ್ಪ ಕುಟುಂಬದಲ್ಲಿ ಅಂದರೆ ನಿಮ್ಮ ಕೋಪ ತಾಪಕ್ಕೆ ಸ್ವಲ್ಪ ಏರುಪೇರು ಆಗಿಬಿಡ್ತೀರ. ಸೊ ನಾನೇ ಸರಿ ಅಂತ ಹೋಗಿ ತೊಂದರೆ ಮಾಡ್ಕೊಂಡ್ಬಿಡ್ತೀರ. ಆ ಥರ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಮತ್ತು ವಿಶೇಷವಾಗಿ ಏನಾಗ್ತದೆ, ಕುಟುಂಬದಲ್ಲಿ ತೊಂದರೆ ಮಾಡ್ಕೊತೀರಿ, ವ್ಯವಹಾರ ತೊಂದರೆ ಮಾಡ್ಕೊಂಬಿಟ್ರೆ ಅಪಾರ ಧನ ಹಾನಿಗಳಾಗೋ ಚಾನ್ಸಸ್. ಧನ ಇಲ್ಲೂ ಖರ್ಚಾಗ್ತದೆ, ಅಲ್ಲೂ ಖರ್ಚಾಗ್ತದೆ. ಅದಕ್ಕೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅತಿ ಹಠಧನ ಕೋಪತನದಲ್ಲಿ ವ್ಯವಹಾರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ಧನ ಹಾನಿಗಳು ಹೆಚ್ಚಾಗ್ತದೆ. ವಿದ್ಯಾರ್ಥಿಗಳು ಯಾರಿದ್ದೀರಿ ಮಿಥುನ ರಾಶಿಯವರು, ಅವರಿಗೆ ಪ್ರಗತಿಯಾಗುವಂಥ ಚಾನ್ಸ್ ಚೆನ್ನಾಗಿದೆ. ನೀವೇನು ಓದಬೇಕು, ಡಿಗ್ರಿ ಓದಬೇಕು, ಒಳ್ಳೊಳ್ಳೆ ಕೆಲಸ ಸೇರಬೇಕು ಮಾಡ್ತೀರಿ, ಒಳ್ಳೆ ಕೈ ಕೊಡ್ತದೆ. ನಿಮ್ಮ ಸ್ವಂತ ಕೆಲಸ ಮಾಡಿ ಬಹಳ ಅನುಕೂಲ ಚೆನ್ನಾಗಿರ್ತದೆ. ಯಾರು ಮಿಥುನ ರಾಶಿಯವರು ಸಂತಾನಕ್ಕೆ ಅಪೇಕ್ಷೆ ಪಡ್ತಿದ್ದೀರಿ ಅಂಥವರಿಗೆಲ್ಲ ಒಳ್ಳೆ ಸತ್ಸಂತಾನವಾಗುವಂಥ ಯೋಗ ಚೆನ್ನಾಗಿದೆ.
ಭಾಳ ವಿಶೇಷವಾಗಿ ಸತ್ಸಂತಾನವಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಿವಾಹಕ್ಕೆ ಅನುಕೂಲವಾಗುವಂತಹ ವಧುವರರು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಪ್ರಯತ್ನ ಮಾಡೋದು ತೊಂದರೆ ಇಲ್ಲ. ಮತ್ತು ಉದ್ಯೋಗಿಗಳಿಗೆ ಕೆಲವಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನೆರವು ಮಾಡಬೇಕು. ಓವರ್ ಕಾನ್ಫಿಡೆಂಟ್ ಮಾಡಿ ನೆರವು ಮಾಡೋಕ್ಕೆ ಹೋಗಬೇಡಿ. ಯಾರಿಗೂ ಕೆಲಸ ಇಲ್ಲಪ್ಪ ಅಂದರೆ ಒಂದು ಪೂರ್ವಪರ ಯೋಚನೆ ಮಾಡಿ ಕೆಲಸಕ್ಕೆ ಪ್ರಯತ್ನ ಮಾಡಿಸಿ. ಅತೀ ನುಗ್ಗಕ್ಕೆ ಹೋಗಬೇಡಿ. ನಾನೇ ಮಾಡ್ಕೊಳ್ತೀನಿ ನನ್ನ ಕೈಲಿ ಆಗೋದ್ರಿಂದ ಒಂದು ಮಾತು ಸಹಾಯ ಮಾಡ್ತೀನಿ ಮಾಡಬೇಕಷ್ಟೆ. ಅತೀ ನುಗ್ಗಕ್ಕೆ ಹೋಗಬಾರ್ದು, ಯಾಕೆಂದ್ರೆ ತೊಂದರೆ ಆಗ್ಬಿಡ್ತದೆ. ಮತ್ತು ವಸ್ತ್ರಾಭರಣಗಳನ್ನು ಹುಷಾರಾಗಿ ಇಟ್ಕೋಬೇಕಾಗ್ತದೆ. ಸ್ವಲ್ಪ ಕಳ್ತನ ಆಗೋ ಚಾನ್ಸ್ ಜಾಸ್ತಿ ಇದೆ. ಇಟ್ಟು ಮರೆತು ಹೋಗ್ತೀರಿ, ಕಳ್ಕೊಂಬರ್ತೀರಿ. ವಸ್ತು ಆಭರಣಗಳನ್ನು ಭಾಳ ಹುಷಾರು ನೋಡ್ಕೋಬೇಕಾಗ್ತದೆ. ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಪ್ರಯಾಣಗಳು ಹೆಚ್ಚಾಗಿರ್ತದೆ. ಹೋಗಿ ಬನ್ನಿ, ಅದೇನು ತೊಂದರೆ ಬರೋದಿಲ್ಲ. ವ್ಯಾಪಾರ ವ್ಯವಹಾರ ಏನು ಮಾಡ್ತಾಯಿದ್ರೆ ಸ್ವಲ್ಪ ಗಾದೆ ಇರ್ತದೆ, ಶ್ರಮ ವಹಿಸಿ ಮಾಡಬೇಕು, ಗಮನ ಕೊಟ್ಟೇ ಮಾಡಬೇಕು. ಗಮನ ಕೊಟ್ಟರೆ ಮಾತ್ರ ಒಳ್ಳೆ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಆಗೋ ಚಾನ್ಸ್ ಜಾಸ್ತಿ. ಹಾಗಾಗಿ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಮಧ್ಯಮ ಫಲವನ್ನು ನೀವು ನೋಡ್ತಕ್ಕಂಥದ್ದು. ನೀವು ವಿಶೇಷವಾಗಿ ಏನು ಮಾಡಬೇಕಪ್ಪ ಈ ತಿಂಗಳಲ್ಲಿ ಅಂದರೆ, ವಿಶೇಷವಾಗಿ ಗೌರಿ ಮತ್ತು ಗಣೇಶ ಹಬ್ಬ ಪ್ರಾರಂಭ ಇದೆ. ಆ ಹಬ್ಬದ ಗಣೇಶನ ಎಲ್ಲ ವಿಘ್ನಗಳ ಪರಿಹಾರ ಮಾಡು ಅಂತೇಳಿ ನೀವು ಕೇಳ್ಕೋಬೇಕು ಅಷ್ಟೇ. ಗಣಪತಿ ಕೊಡುವಂಥ ಅದೇ ವಿಶೇಷ ಫಲ ಕೊಡ್ತಕ್ಕಂಥ ಯಾವಾಗಲೂ ಗಣಪತಿ ಬರುವುದು ವಿಘ್ನ ಪರಿಹಾರ ಅಂತಲೇ ಹೆಸರು, ವಿಘ್ನೇಶ ಅಂತಲೇ ವಿಚಾರ. ಸೊ ಅಂತಹ ಗಣಪತಿಯನ್ನು ಒಂದೇ ಮನಸ್ಸಿನಿಂದ ಒಂದೇ ರೀತಿಯಲ್ಲಿ ಕೂತು ಆ ಕಡೆ ಈ ಕಡೆ ಮನಸ್ಸು ಕದಲ್ದಂಗೆ ಗಣಪತಿ ಸ್ತೋತ್ರವನ್ನು ಹೇಳುವಂತಹದ್ದು, ಗಣಪತಿ ಅಷ್ಟೋತ್ತರವನ್ನು ಮಾಡುವಂತಹದ್ದು, ವಿಶೇಷವಾಗಿ ಗಣಪತಿಗೆ 21 ಗರಿಕೆಗಳನ್ನು ಅರ್ಪಣೆ ಮಾಡುವಂತಹದ್ದು. ಇವೆಲ್ಲ ಮಾಡಿಕೊಡ್ರೆ ನಿಮಗೆ ಬರಬೇಕಾಗಿರೋ ವಿಘ್ನಗಳೆಲ್ಲ ಪರಿಹಾರ ಆಗ್ತದೆ. ಯಾವ ವಿಘ್ನ ಬರಬೇಕಂತ ನಮ್ಗೆ ಕೂತಿತ್ತು ಆ ವಿಘ್ನಗಳೆಲ್ಲ ಓಡೋಗ್ತದೆ, ಪರಿಹಾರ ಆಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಮಿಥುನ ರಾಶಿಯವರು ವಿಶೇಷವಾಗಿ ಗಣಪತಿನೂ ಬಂದಿದೆ ನಿಮಗೆ. ಈ ತಿಂಗಳಲ್ಲಿ ಗಣಪತಿ ಅನುಗ್ರಹ ಸಿಗೋ ಚಾನ್ಸ್ ಚೆನ್ನಾಗಿದೆ. ಹಾಗಾಗಿ ಹೆಚ್ಚಾಗಿ ವಿಘ್ನೇಶನ ಪೂಜೆಯನ್ನು ಮಾಡುವಂಥದ್ದು, ಭಕ್ತಿ ಶ್ರದ್ಧೆಯಿಂದ ಯಾರು ವಿನಾಯಕ ವ್ರತವನ್ನು ನೀವು ಮಿಥುನ ರಾಶಿ ಮಾಡ್ತೀರೋ ಈ ವರ್ಷ ಪೂರ್ಣ ವಿಘ್ನಗಳ ಪರಿಹಾರ ಆಗ್ತದೆ. ನಿಮಗೆ ಎಲ್ಲ ವಿಘ್ನಗಳು ಅರ್ಧಂಬರ್ಧ ಆಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಪರಿಹಾರ ಬೇಕಾದ್ರೆ ವಿಶೇಷವಾಗಿ ಗಣಪತಿ ಹಬ್ಬನೇ ಬರ್ತಾಯಿದೆ. ಹಾಗಾಗಿ ಗಣಪತಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿ ಗಣಪತಿಯನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಡ್ರಿ. ಆದಷ್ಟು ಪ್ರತಿನಿತ್ಯ ಗಣಪತಿ ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ. ಎಲ್ಲ ಕೆಲಸಗಳು ಶುಭ ಆಗ್ತದೆ. ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಹೋಗೋದು ಗಣಪತಿ ನಮಸ್ಕಾರ ಮಾಡ್ಕೊ ಬರ್ತಕ್ಕಂಥದ್ದು. ಯಾರು ಮಾಡ್ತೀರೋ ಅವರಿಗೆ ಈ ತಿಂಗಳಲ್ಲಿ ಶುಭಫಲವನ್ನು ನೋಡ್ಬೋದು, ವಿಘ್ನಗಳನ್ನು ಪರಿಹಾರ ಮಾಡ್ಕೋಬೋದು. ನಮಸ್ಕಾರ.